ತೊಳೆಯುವ ವಿಧಾನವನ್ನ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಶಾಲೆಗೆ. ಇವರನ್ನ ಎಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕುಮಾರ್ ಅವರು ಹಾಗೂ ವರ್ಷ ಮೇಡಮ್ ಅವರು ತೋರಿಸ್ಕೊಡ್ತಾರೆ. ಕೈ ತೊಳೆಯುವ ವಿಧಾನವನ್ನ ಅವರು ಹೇಳ್ಕೊಡ್ತಾರೆ. ಇದನ್ನು ನೀವು ಏನು ಮಾಡಬೇಕು ಅಂದ್ರೆ ಮನೆಗೆ ಹೋಗಿ ಅಲ್ಲ, ದಿನಾಲು ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ ಎಲ್ಲಾದ್ರೂ ಇದೇ ವಿಧಾನದಲ್ಲಿ ನೀವು ಕೈ ತೊಳೆಯಲಿಕ್ಕೆ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಆಗ ಸರಿಯಾಗಿ ಗಮನಿಸಿ ಯಾವ ರೀತಿ ಕೈ ತೊಳೆಯುವ ವಿಧಾನಗಳು ಅಂತ. ಅರ್ಥ ಆಗ್ತಾ ಇದೆಯಾ? ಹಾಗೆ ಎಲ್ಲರಿಗೂ ನಮಸ್ತೆ. ಕೈ ಯಾಕೆ ತೊಳಿಬೇಕು? ಕೈ ತೊಳೆಯುವ ಉದ್ದೇಶ ಏನಂತಿದೆ? ಒಬ್ರು ಹೇಳಿ ಉತ್ತರ. ಹೇಳು, ಯಾಕೆ ತೊಳ್ಬೇಕು ಕೈ? ಮಕ್ಕಳೇ, ಕೈ ನಾವು ಯಾವಾಗ ತೊಳಿಬೇಕಂತ ಸಿಂಪಲ್ ಆಗಿ ಒಂದು 2-3 ಉದಾಹರಣೆ ಕೊಡ್ತೀನಿ. ಫಸ್ಟ್ ನಾವು ಯಾವಾಗ ಊಟ ಮಾಡಕ್ಕೆ ತಿಂಡಿ ಮಾಡಕ್ಕೆ ಮುಂಚೆ ಹೋಗ್ತೀವಲ್ವಾ, ಅವಾಗ ಕೈ ತೊಳಿಬೇಕು. ವಾಶ್ರೂಮ್ಗೆ ಹೋಗ್ತೀವಲ್ವಾ, ಅವಾಗ ಕೈ ತೊಳಿಬೇಕು. ಯಾಕೆ ಕೈ ತೊಳಿಬೇಕು? ಸರಿ ಇಲ್ಲ, ಗ್ರೌಂಡಲ್ಲಿ ಆಟಾಡ್ತಾ ಇರ್ತೀವಿ, ವಾಲಿಬಾಲ್ ಸ್ಪೋರ್ಟ್ಸ್ ಏನಿರುತ್ತೆ, ಆಗ್ಲೇ ಊಟಕ್ಕೆ ಬೆಲ್ ಹೊಡಿತಾರೆ, ಬಂದಾಗೆ ಹಂಗೆ ಪ್ಲೇಟ್ ತಗೊಂಡು ತಿಂದ್ಬಿಡ್ತೀರಾ? ಯಾಕೆ ಕೈ ತೊಳಿಬೇಕಾಗುತ್ತೆ? ಸಿಂಪಲ್ ಆಗಿ ಅಂದ್ರೆ ಕೈ ಶುದ್ಧವಾಗಬೇಕು. ಅದು ನಿಮಗೆ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಹೋಗ್ಬೇಕಂದ್ರೆ ಬ್ಯಾಕ್ಟೀರಿಯಾ ಕ್ರಿಮಿಕೀಟಗಳಿರುತ್ತಲ್ವಾ, ಸೊ ನಮ್ಮ ಕೈಯಿಂದ ನಾವು ಕೈ ತೊಳ್ಕೊಂಡ್ರೆ ಆ ಕ್ರಿಮಿಕೀಟ ನಮ್ಮ ದೇಹದೊಳಗೆ ಹೋಗೋದಂಗಿರುತ್ತೆ. ಓಕೆನಾ? ಅದಕ್ಕೆ ನಾವು ಕೈ ತೊಳೆಯುವ ಶುದ್ಧ ವಿಧಾನ ಇರುತ್ತೆ. ಸುಮ್ಮನೆ ನಾವೇನು ಮಾಡ್ತೀವಿ, ಕಾಮನ್ ಆಗಿ ನೀರು ಹಾಕ್ತೀವಿ, ಹಿಂಗೆ ಅಂತೀವಿ, ಮುಗಿಸ್ಬಿಡ್ತೀವಿ. ಅದಕ್ಕೊಂದು ವಿಧಾನ ಇರುತ್ತೆ ಕೈ ತೊಳಿಬೇಕಂದ್ರೆ. ಯಾವ ಥರ ಅಂತ ನಿಮಗೆ ಲಾಸ್ಟ್ ಟೈಮ್ ನಾವು ಬಂದಾಗ ಹೇಳ್ಕೊಟ್ಟಿದ್ದೆ. ಯಾವ ಥರ ಅದು ಗೊತ್ತಾ? ಎಕ್ಸಾಂಪಲ್ ಆಗಿ ಹೇಳಿ ನೋಡುವ. ಓಕೆ, ಎಷ್ಟು ನಿಮಿಷ ತೊಳಿಬೇಕಾಗುತ್ತೆ? ಒಂದೊಂದು ಸ್ಟೆಪ್ ಎಷ್ಟು ಸರಿ ತೊಳಿತೀರಾ? 10 ಸರಿ ಕೌಂಟ್ ಮಾಡಿಬಿಟ್ಟು. ಹಾಗೆ ಸಿಂಪಲ್ ಆಗಿ ಹೇಳ್ತೀವಿ. ಹಾಗೇನೆ ಯಾವ ಥರ ತೊಗೋಬೇಕು ಅಂತ. ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ, ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ನೀವು ನೀರು ತಿಳ್ಕೋಬೇಕು. ನಿಮ್ಮ ಮನೆಯಲ್ಲಿ ಹೇಳ್ಕೊಡ್ಬೇಕು, ದೊಡ್ಡವರು ಮಾಡ್ಕೋಬೇಕು, ಎಲ್ಲರೂ ಅಷ್ಟೇ. ಈಗ ಅಮ್ಮ ಏನು ಮಾಡ್ತಾರೆ, ತೋಟಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಬಂದಾಗೇನೆ ನಿಮಗೆ ಅಡುಗೆ ಊಟ ಕೊಡ್ತಾರ, ಏನು ಮಾಡಬೇಕಾಗುತ್ತೆ? ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವು ಏನು ಮಾಡ್ಕೊಡ್ಬೇಕಾಗುತ್ತೆ? ಮನೇಲಿ ಹೋಗಿ ನಾವು ಹೇಳ್ಕೊಡ್ಬೇಕಾಗುತ್ತೆ ಯಾವ ಥರ ಏನು ಅಂತ. ಸರಿನಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಲ್ಲೊಂದು ಬಕೆಟ್ ಇರುತ್ತೆ, ಅಲ್ಲಿ ನೀರಿದೆ, ಸೋಪ್ ಇದೆ, ಸೋಪ್ ಇದ್ರೆ ಸೋಪು, ಇಲ್ಲಾಂದ್ರೆ ಹ್ಯಾಂಡ್ ಸೊಲ್ಯೂಷನ್ ಇದ್ರೆ ಹ್ಯಾಂಡ್ ಸೊಲ್ಯೂಷನ್. ಓಕೆನಾ? ಸೊ ನಾವು 2 ಕೈನ ಇಟ್ಕೊಳ್ತೀವಿ. ಫಸ್ಟ್ ನಾನು ಹೇಳ್ಬಿಟ್ಟು ಮತ್ತೆ ಡೆಮೋ ಹೇಳ್ಕೊಡ್ತೀವಿ ಯಾವ ಥರ ಅಂತ. ಫಸ್ಟ್ 2 ಕೈಗೆ ನಾವು ಹೆಂಗೆ ಇಟ್ಕೊಳ್ತೀವಿ. ಸೊ ಒಬ್ರು ಪಕ್ಕದಿಂದ ನೀರು ಹಾಕ್ತಾರೆ ಕೈಗೆ, ಸೋಪ್ ತೊಗೊಂಡು ಸಾಬೂನು ತೊಗೊಳ್ತೀವಿ. ಓಕೆನಾ? ಶರ್ಟ್ ನಾವು ಕೈ ತೊಳಿಬೇಕು.